ಬೆಸ್ಕಾಂ ಇನ್ಫ್ರಾಸ್ಟ್ರಕ್ಚರ್ ಚಾರ್ಜಸ್ನಲ್ಲಿ ಭಾರಿ ಅಕ್ರಮ. ವಿದ್ಯುತ್ ಮಂಜೂರಾತಿಗೆ ಇನ್ಫ್ರಾಸ್ಟ್ರಕ್ಚರ್ ಚಾರ್ಜಸ್ ವಿದ್ಯುತ್ ಮಂಜೂರಾತಿಗೆ ಇನ್ಫ್ರಾಸ್ಟ್ರಕ್ಚರ್ ಚಾರ್ಜಸ್ ಇನ್ಫ್ರಾಸ್ಟ್ರಕ್ಚರ್ ಚಾರ್ಜಸ್ ಕಟ್ಟಿಸಿಕೊಳ್ಳದೆ ಕೋಟ್ಯಾಂತರ ನಷ್ಟ ಆಗಿತ್ತು. ಕೋಟಿ ಪಂಗನಾಮ ಹಾಕಿದ ಬೆಸ್ಕಾಂ ಅಧಿಕಾರಿಗಳು. ಬೆಂಗಳೂರು ಹೊರವಲಯ ಕೆಂಗೇರಿ ವೈಟ್ಫೀಲ್ಡ್ ವಿಭಾಗ, ಜಾಲಹಳ್ಳಿ ನೆಲಮಂಗಲ ವಿಭಾಗದಲ್ಲೂ ಈ ಅಕ್ರಮ ನಡೆದಿದೆ. ಭ್ರಷ್ಟ ಅಧಿಕಾರಿಗಳಿಂದ ಬೆಸ್ಕಾಂಗೆ ನೂರಾರು ಕೋಟಿ ನಷ್ಟ ಆಗಿರುವಂಥದ್ದು. ಮಾಹಿತಿ ಹಕ್ಕು ಕಾಯ್ದೆಯಡಿ ಮಾಹಿತಿ ಕೇಳಿದ್ರೂ ನಿರ್ಲಕ್ಷ್ಯ ಆಗಿದೆ. ಇಲ್ಲ ಸಲ್ಲದ ಸಬೂಬು ಹೇಳಿ ಮಾಹಿತಿ ಕೊಡದ ಅಧಿಕಾರಿಗಳು. ಬೆಸ್ಕಾಂ ಇನ್ಫ್ರಾಸ್ಟ್ರಕ್ಚರ್ ಚಾರ್ಜಸ್ನಲ್ಲಿ ಭಾರಿ ಅಕ್ರಮ ನಡೆದಿದೆ. ವಿದ್ಯುತ್ ಮಂಜೂರಾತಿಗೆ ಇನ್ಫ್ರಾಸ್ಟ್ರಕ್ಚರ್ ಚಾರ್ಜಸ್ ಕಟ್ಟಿಸಿಕೊಳ್ಳದೆ ಕೋಟ್ಯಾಂತರ ರೂಪಾಯಿ ಇಲ್ಲಿ ನಷ್ಟ ಮಾಡಿದ್ದಾರೆ. ಕೋಟಿ ಪಂಗನಾಮ ಹಾಕಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು. ಬೆಂಗಳೂರು ಹೊರವಲಯದ ಕೆಂಗೇರಿ ವೈಟ್ಫೀಲ್ಡ್ ವಿಭಾಗ, ಜಾಲಹಳ್ಳಿ ನೆಲಮಂಗಲ ವಿಭಾಗದಲ್ಲೂ ಈ ಅಕ್ರಮ. ಭ್ರಷ್ಟ ಅಧಿಕಾರಿಗಳಿಂದ ಬೆಸ್ಕಾಂಗೆ ನೂರಾರು ಕೋಟಿ ನಷ್ಟ ಆಗಿದೆ. ನೋಡಿ, ಎಲ್ಲೆಡೆ ಕೂಡ ಭ್ರಷ್ಟಾಚಾರ, ಎಲ್ಲ ಕಡೆ. ದಲಿತರಿಗೆ ಹೋಗುವಂತ ಹಣದಲ್ಲೂ ಕೂಡ ಭ್ರಷ್ಟಾಚಾರ, ಮಕ್ಕಳಿಗೆ ಕೊಡುವಂತ ಸ್ಕಾಲರ್ಶಿಪ್ ಅಲ್ಲೂ ಕೂಡ ಭ್ರಷ್ಟಾಚಾರ, ವರ್ಗಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಭ್ರಷ್ಟಾಚಾರ, ಎಲ್ಲ ಕಡೆ ಭ್ರಷ್ಟಾಚಾರ ನಡೀತಾ ಇರುವಂಥದ್ದು. ಇದನ್ನ ಸರ್ಕಾರ ಗಮನಿಸ್ತಾ ಇಲ್ವಾ? ಸರ್ಕಾರದ ಗಮನಕ್ಕೆ ಇಲ್ಲದೆ ಕೋಟಿ ಹಣ ಎಲ್ಲಿ ಹೋಗುತ್ತ್ರಿ? ಸಾವಿರ ರೂಪಾಯ, ಲಕ್ಷಗಳ ರೂಪಾಯಿದಲ್ಲಿ ಹೋಗುತ್ತಾ? ಕೋಟಿ ಹಣ ಸರ್ಕಾರದ ಗಮನಕ್ಕಿಲ್ಲದೆ ಎಲ್ಲಿ ಹೋಗುತ್ತೆ? ಈ ರೀತಿಯಾಗಿ ಪಂಗನಾಮ ಹಾಕ್ತಾರೆ ಅಧಿಕಾರಿಗಳು ಅಂತ ಅಂದ್ರೆ ಇದರಲ್ಲಿ ಅಧಿಕಾರಿಗಳ ಕೈವಾಡ ಮಾತ್ರ ಇರುತ್ತಾ ಅಥವಾ ದೊಡ್ಡವರ ಕೈವಾಡಗಳು ಸಹಿತ ಇದೆಯಾ? ಜಾಲಹಳ್ಳಿಯ ನೆಲಮಂಗಲ ವಿಭಾಗದಲ್ಲೂ ಕೂಡ ಈ ಅಕ್ರಮ ಆಗಿದೆ ಅಂತ. ಭ್ರಷ್ಟ ಅಧಿಕಾರಿಗಳಿಂದ ಬೆಸ್ಕಾಂಗೆ ನೂರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಅಂದ್ರೆ ಈ ಹಣ ಎಲ್ಲಿ ಹೋಯ್ತು, ಎಷ್ಟು ಕೆಲಸ ಆಯ್ತು, ಇದ್ರ ಬಗ್ಗೆ ಯಾವುದನ್ನು ಸರ್ಕಾರ ಗಮನಿಸಿರೋದಿಲ್ವಾ? ಎಲ್ಲವೂ ಕೂಡ ಇಲ್ಲಿ ಪ್ರಶ್ನೆ ಬರುವಂತದ್ದು. ಹಾಗಾದ್ರೆ ಸರ್ಕಾರದ ದುಡ್ಡು ಎಲ್ಲಿ ಹೋಯ್ತು, ಯಾವ ಅಧಿಕಾರಿಗಳು ತಿಂದು ತೇಗಿದ್ರು ಅನ್ನುವಂಥದ್ರ ಬಗ್ಗೆ ತನಿಖೆ ಆಗ್ಬೇಕಾಗಿದೆ.